Hi guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಆ್ಯಂಡ್ ಎಸ್ ಅಫ್ಕೋರ್ಸ್ ಇವತ್ತು ಡೈಲಿ ವ್ಲಾಗ್ ಆಗಿರುತ್ತೆ. ಸೊ ಇವತ್ತಿನ ಡೇ ಹೇಗಿರುತ್ತೆ ಅಂತ ಕ್ಯಾಪ್ಚರ್ ಮಾಡಿ ನಿಮ್ಮ ಹತ್ರ ಶೇರ್ ಮಾಡ್ಕೊಡ್ತೀನಿ. ಸೊ ನೋಡೋಣ ಇವತ್ತಿನ ಡೇ ಹೇಗಿರುತ್ತೆ ಅಂತ. ಸೊ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸೊ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ನನ್ನೆಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ, ಆವಾಗ ಮಿಸ್ ಮಾಡದೆ ನೋಡ್ಬೋದು. ಆ್ಯಂಡ್ ಸೇಮ್ ವೇ ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ವೀಡಿಯೋಸ್ ಮಾಡ್ತೀನಿ. ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಂತ ಹೇಳ್ತಾ, ಆ್ಯಂಡ್ ಎಸ್ ಆ್ಯಸ್ ಯೂಶುವಲ್ ನಾನು ಈವ್ನಿಂಗ್ ಬಂದು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ತಾ ಇವಾಗ ವಿಡಿಯೋನ ಶುರು ಮಾಡೋಣ ಬನ್ನಿ. ಹಾಯ್ ಗಾಯ್ಸ್, ಸೊ ವೆಲ್ಕಮ್ ಬ್ಯಾಕ್. ಆ್ಯಕ್ಚುಲಿ ನಾನು ಮನೆಗೆ ಬಂದು ಗುಡಿಸಿ ನಮ್ಮಮ್ಮ ದೀಪ ಹಚ್ಚಿ ನಾನು ಬಟ್ಟೆ ಎಲ್ಲ ಎತ್ತಿಟ್ಟು ನಾನು ಫ್ರೆಶ್ ಅಪ್ ಆಗಿ ಎಲ್ಲ ಆದಮೇಲೆ ವಿಡಿಯೋ ಇವಾಗ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಆ್ಯಂಡ್ ನಮ್ಮ ಮನೇಲಿ ಇವತ್ತು ಡಿನ್ನರ್ಗೆ ಏನು ಸ್ಪೆಷಲ್ ಗೊತ್ತಾ, ನನ್ನ ಸ್ವಲ್ಪ ಆಫೀಸ್ ಕೆಲಸನೂ ಇದೆ, ಅದನ್ನು ಮುಗಿಸ್ಕೋಬೇಕು. ಬಟ್ ಅದಕ್ಕಿಂತ ಮುಂಚೆ ಇವತ್ತು ನಮ್ಮ ಮನೇಲಿ ಸ್ಪೆಷಲ್ ಡಿನ್ನರು. ನಮ್ಮ ಮಮ್ಮಿನೇ ಹೇಳ್ತಾರೆ ಬನ್ನಿ ಏನು ಸ್ಪೆಷಲ್ ಡಿನ್ನರು ಅಂತ. ಹಾಯ್ ಮಮ್ಮಿ, ಏನು ಡಿನ್ನರ್ ಮಮ್ಮಿ ಇವತ್ತು ಸ್ಪೆಷಲು ನಮ್ಮ ಮನೇಲಿ? ಸೊಪ್ಪು ಸಾರು ಮುದ್ದೆ ಮಾಡೋಣ. ಸೊಪ್ಪು ಸಾರು ಮುದ್ದೆ, ಅದಕ್ಕೆ ಸೈಡ್ಸ್ ಏನು ಬೇಕು ಮಾಡ್ಕೊಡ್ತೀನಿ. ನಿಮ್ಮ ಡ್ಯಾಡಿ ಬರಬೇಕಲ್ವಾ? ಹಾಂ, ಇನ್ನು ನಿಮ್ದು ಇಬ್ಬರದು ಸ್ಟೋರಿ ಇದೆಲ್ಲ, ಅದಕ್ಕೆ ಹಪ್ಳ ಬೇಕಾ ಹಪ್ಳ, ಬಜ್ಜಿ ಬೇಕಾ ಬಜ್ಜಿ, ಏನು ಬೇಕಾದ್ರೂ ಮಾಡ್ಕೊಡ್ತೀವಿ. ಓಕೆ, ಇಲ್ಲಿ ನೋಡಿ ಅಲ್ಲ ಸ್ವಲ್ಪ. ಯೂಶಲಿ ನಮ್ಮ ಮನೇಲಿ ಸೊಪ್ಪು ಸಾರು ಮಾಡಿದಾಗ ನನಗೆ ನಮ್ಮಮ್ಮಗೆ ಸಿಕ್ಕಾಪಟ್ಟೆ ಫೇವ್ರೆಟು ಸೊಪ್ಪು ಸಾರು. ಇದ್ರ ಜೊತೆಗೆ ಬೋಂಡನೋ ಬಜ್ಜಿನೋ ಇಲ್ಲ ಅಂತಂದರೆ ಕಬಾಬು ಇಲ್ಲಾಂದರೆ ಮೊಟ್ಟೆ ಫ್ರೈನು, ಮೊಟ್ಟೆ ಮೆಣಸಿನ್ಕಾಯಿ ಇದೆ ಅದು ಮಾಡ್ಕೊಡ್ತೀವಿ. ಹಾಂ, ಅದ್ರ ಕಾಂಬಿನೇಷನ್ ಚೆನ್ನಾಗಿದೆ. ಮೊಟ್ಟೆ ಫ್ರೈ ಈರುಳ್ಳಿ ಅಂತೂ ಅಲ್ಟಿಮೇಟ್ ಕಾಂಬಿನೇಷನ್, ನಿಜವಾಗ್ಲೂ ಹೇಳ್ತೀನಿ. ಮೊಸರು ಈರುಳ್ಳಿ ಇದೆಲ್ಲ ಅಲ್ಟಿಮೇಟ್ ಕಾಂಬಿನೇಷನು. ಆ್ಯಂಡ್ ಮೊಟ್ಟೆ ಫ್ರೈ ಅಂತ ಹೇಳಿದ್ನಲ್ಲ, ಅದು ಹೆಂಗೆ ಗೊತ್ತಾ, ಎಗ್ನ ಬಾಯ್ಲ್ ಮಾಡಿಬಿಟ್ಟು ಅದನ್ನು ಕಟ್ ಮಾಡಿ ಪೆಪ್ಪರ್ ಹಾಕಿ ಅದನ್ನು ತವಾಲಿ ಫ್ರೈ ಮಾಡಿ ತಿನ್ನೋದು ಸಕ್ಕತ್ತಾಗಿರುತ್ತೆ. ಸೊ ಆ ಟೇಸ್ಟ್ ಎಲ್ಲನೂ ತುಂಬ ಚೆನ್ನಾಗಿರುತ್ತೆ. ಸೊ ಈ ಥರ ನೀವು ಯಾರು ಮಾಡಿಲ್ಲ ಅಂತಂದರೆ ಆ ಥರ ಮಾಡ್ಕೊಂಡು ತಿನ್ನಿ, ಸಿಕ್ಕಾಪಟ್ಟೆ ಸಕ್ಕತ್ತಾಗಿ ಚೆನ್ನಾಗಿರುತ್ತೆ. ಆ್ಯಂಡ್ ಇವಾಗ ನಾನು ಇವತ್ತು ನಮ್ಮಮ್ಮಗೆ ಹೆಲ್ಪ್ ಮಾಡೋದಕ್ಕಾಗಲ್ಲ, ಬಿಕಾಸ್ ನನಗೆ ಸ್ವಲ್ಪ ಜಾಸ್ತಿ ಕೆಲಸ ಇದೆ. ನಾನು ಕೆಲಸ ಮಾಡ್ಕೊಳ್ತೀನಿ. ಮಮ್ಮಿ ನೀವು ಒಬ್ಬರೇ ಮಾಡ್ಬೇಕು ಇವತ್ತು ಅಡುಗೆ. ರೈಸ್ ಹಾಕಿದೆ. ಓಕೆ, ಅವಾಗ ಸ್ವಲ್ಪ ಬಂದು ಹೆಲ್ಪ್ ಮಾಡ್ತೀನಿ, ಜಾಸ್ತಿ ಎಲ್ಲ ಹೆಲ್ಪ್ ಮಾಡೋದಕ್ಕಾಗಲ್ಲ. ಏನು ಬೇಡ, ಓಕೆನಾ? ಸಾರು ಮಾಡಿದ್ರೆ ಆಯ್ತು, ಮುಗಿದ ಕೆಲಸ. ಓಕೆ, ಇದ್ರ ಜೊತೆಗೆ ಇವಾಗ ರೈಸಾ ಮುದ್ದೆನಾ? ರೈಸು ಮುದ್ದೆ ಎರಡು ಮಾಡ್ತೀವಿ. ರೈಸು ಮುದ್ದೆ, ರೈಸ್ ಆಯಿತು ಆಗಲೂ. ಓಕೆ ಡನ್. ಸೊ ಇವಾಗ ಬನ್ನಿ, ನನಗೆ ಸ್ವಲ್ಪ ಕೆಲಸ ಇದೆ, ಆ ಕೆಲಸ ಮುಗಿಸ್ಕೊಂಡು ಆದರೆ ಮಮ್ಮಿಗೆ ಹೆಲ್ಪ್ ಮಾಡ್ತೀನಿ ಸ್ವಲ್ಪ. ಇಲ್ಲ ಅಂತಂದರೆ ಆಗಲ್ಲ, ಏನು ಮಾಡೋದಕ್ಕಾಗಲ್ಲ. ಆ್ಯಂಡ್ ನಿಮ್ಗೆ ಇನ್ನೊಂದು ಏನು ಹೇಳಬೇಕು ಗೊತ್ತಾ, ನಾನು ಲಾಸ್ಟ್ ವಿಡಿಯೋದಲ್ಲಿ ಏನಾಗಿದೆ, ನಾನು ಟಿ ವಿ ಓಡ್ತಾ ಇದೆ. ಆ್ಯಕ್ಚುಲಿ ನಾನು ಸೌಂಡ್ ಕೊಟ್ಟಿರಲಿಲ್ಲ, ಬಟ್ ಸ್ಟಿಲ್ ಕಾಪಿರೈಟ್ ಇಶ್ಯೂ ಬಂದಿತ್ತು. ವೈ? ಬಿಕಾಸ್ ಎಲ್ಲ ಸೀರಿಯಲ್ದು ನಾನು ಮಾತಾಡಿದ್ದು ಹೀಗೆ ಕ್ಯಾಪ್ಚರ್ ಆಗಿದೆ, ನಾನು ನಿಂತ್ಕೊಂಡು ಮಾತಾಡಿದ್ದಲ್ಲ. ಸೊ ಹಾಗಾಗಿ ನಾನು ಕೂತ್ಕೊಂಡು ಮಾತಾಡ್ತಿದ್ದೀನಿ ಇವತ್ತು. ಎಲ್ಲನೂ ಕಾಪಿರೈಟ್ಸ್ ಬಂದಿದೆ. ಸೊ ಹಾಗಾಗಿ ಅದನ್ನೆಲ್ಲ ಇನ್ನೂ ಎಡಿಟಿಂಗ್ ಮಾಡಿ ಅದನ್ನೆಲ್ಲ ಅಪ್ಲೋಡ್ ಮಾಡೋಷ್ಟರಲ್ಲಿ ನನಗಂತೂ ಸಾಕಾಗೋಯ್ತು. ನಂಗೆ ನಿಜ ಗೊತ್ತಿರಲಿಲ್ಲ ಸೀರಿಯಲ್ದೆಲ್ಲನೂ ಆ ಥರ ಕಾಪಿರೈಟ್ಸ್ ಕೊಡ್ತಾರೆ ಅಂತ. ಮ್ಯೂಸಿಕ್ ಎಲ್ಲ ಹಾಕಿದಾಗ ಕಾಪಿರೈಟ್ಸ್ ಕೊಡ್ತಾರೆ ಅಂತ ನನಗೆ ಗೊತ್ತಿತ್ತು. ಸೊ ಹಾಗಾಗಿ ನಾನು ಯಾವುದೂ ಮೂವಿದಾಗಿರಲಿ ಏನು ಕಾಪಿರೈಟ್ಸ್ ಬರೋವಂಥದ್ದು ನನ್ನ ಚಾನಲಲ್ಲಿ ನಾನು ಹಾಕ್ತಿರಲಿಲ್ಲ. ಬಟ್ ಇದು ನನಗೆ ಒಂಥರ ಸರ್ಪ್ರೈಸಿಂಗ್ ಅಂತ ಅನ್ನಿಸ್ತು. ಸೊ ಇನ್ಫ್ಯಾಕ್ಟ್ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಅಂತಂದರೆ ಸೊ ದಯವಿಟ್ಟು ಈ ಥರ ನಿಮ್ಮ ಬ್ಯಾಕ್ಗ್ರೌಂಡಲ್ಲಿ ಪ್ಲೇನ್ ಆಗಿರಲಿ ಅಥವಾ ಇಲ್ಲಾಂತಂದರೆ ಹೀಗಿರಲಿ, ಸೀರಿಯಲ್ ಸೀರಿಯಲ್ ನಾನು ಸ್ಪೆಷಲಿ ನನಗೆ ಶಾಕ್ ಆಯಿತು ಆ್ಯಕ್ಚುಲಿ, ನಂಗೆ ಅದು ಮೇಲ್ ಬಂದಿದ ತಕ್ಷಣ. ಸೊ ಸೀರಿಯಲ್ಲು ಹಿಂದೆ ಓಡ್ತಿದ್ರೆ ಮ್ಯೂಟಲ್ಲಿದ್ದರೂ ಸಹ ಕಾಪಿರೈಟ್ಸ್ ಬರುತ್ತೆ. ಸೊ ಹಾಗಾಗಿ ಅದನ್ನು ಅವಾಯ್ಡ್ ಮಾಡಿ ಅಂತ ಒಂದು ಇನ್ಫಾರ್ಮೇಷನ್ ನಿಮಗೆ ಕೊಡೋದಕ್ಕೆ ಇಷ್ಟಪಡ್ತೀನಿ. ಸೊ ಬನ್ನಿ, ಇವಾಗ ನಾನು ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಮಧ್ಯೆ ನಮ್ಮಮ್ಮಗೆ ಹೆಲ್ಪ್ ಮಾಡ್ತೀನಿ. ಆ್ಯಂಡ್ ನೋಡೋಣ ಡೇ ಹೇಗೆ ಹೋಗುತ್ತೆ, ಹೇಗೆ ಡೇನ ನಾನು ಸ್ಪೆಂಡ್ ಮಾಡ್ತೀನಿ ಅಂಥೇಳಿ ಕ್ಯಾಪ್ಚರ್ ಮಾಡಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಆ್ಯಂಡ್ ಇನ್ನೊಂದು ಏನು ಗೊತ್ತಾ, ನಮ್ಮಮ್ಮಗೆ ಭಾಗ್ಯಲಕ್ಷ್ಮಿ ಸೀರಿಯಲ್ ನೋಡಿಲ್ಲ ಅಂತಂದರೆ ಅವ್ರಿಗೆ ಈವ್ನಿಂಗ್ ಆಗೋದೇ ಇಲ್ಲ. ಆ್ಯಂಡ್ ಮುಂದಕ್ಕೆ ಏನು ಕೆಲಸನೂ ಮಾಡೋದೂ ಇಲ್ಲ ಅಲ್ವಾ ಮಮ್ಮಿ? ನೋಡ್ಕೊಂಡೇ ಕೆಲಸ ಮಾಡ್ತಾ ಇದ್ದೀನಿ. ನೋಡ್ಕೊಂಡೇ ಕೆಲಸ ಮಾಡ್ತಿದ್ದೀರಾ? ಏನು ಅಷ್ಟು ಇಷ್ಟ ನಿಮ್ಗೆ ಆ ಸೀರಿಯಲ್ಲು? ಚೆನ್ನಾಗಿದೆ ಆ್ಯಕ್ಚುಲಿ, ಫ್ಯಾಮಿಲಿ ಓರಿಯೆಂಟೆಡ್ ಚೆನ್ನಾಗಿದೆ. ಸೊ ಆ ಸೀರಿಯಲ್ ನೋಡಾದ್ಮೇಲೆ ಇವಾಗ ನಮ್ಮಮ್ಮ ಕೆಲಸ ಫೈನ್ ನೋಡ್ಕೊಂಡೆ ಮುಗಿತು. ಸೊಪ್ಪು ಬಿಡಿಸಿದ್ರೆ ಬ್ರೇಕ್ ಬಂದಾಗಲ್ಲ ಹೋಗಿ ಇಟ್ಬಿಟ್ಟು ಬರ್ತೀವಿ.
ಬ್ರೇಕ್ ಬಂದಾಗೆಲ್ಲ ಕೆಲಸ ಮಾಡ್ತಾರಂತೆ. ಸೊ ಎಲ್ಲರ ಮನೇಲೂ ಹಿಂಗೆ ಅಲ್ವಾ? ಸೊ ಹಿಂಗೆ ಆದರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಆಯಿತಾ, ನಿಮ್ಮ ಮನೇಲೂ ಹಿಂಗೇನಾ ಅಂತ. ವಾವ್, ಸಕ್ಕತ್ತಾಗಿದೆ ಸ್ಮೆಲ್ಲು. ಇದೇನಿದು ಅಡಿಷ್ನಲ್ಲು? ಯಾಕೆ ಮಮ್ಮಿ ಅದು? ಸಿಕ್ಕಾಪಟ್ಟೆ ತಲೆ ನೋಯ್ತಾ ಇದೆ. ತಲೆ ನೋವ್ತಾ ಇದೆ. ಓಕೆ, ಒಂದು ಕಡೆ ಸಾಂಬಾರು ಆಗ್ತಿದೆ, ಇನ್ನೊಂದು ಕಡೆ ಟೀ ಆಗ್ತಾ ಇದೆ. ಸೊ ತಲೆನೋವು ಅಂತೆ ಮಮ್ಮಿಗೆ. ಏನು ಸಡನ್ನಾಗಿ ಮಮ್ಮಿ ಯಾಕೆ ತಲೆನೋವು? ಮತ್ತೆ ರೈಸ್ ಎಲ್ಲ ಪ್ಯಾಕ್ ರೆಡಿಯಾಗಿದೆ. ಇವಾಗ ಊಟ ಮಾಡೋದಂದ್ರೆ ಸೊ ಇವಾಗ ಮುದ್ದೆ ಬೇಡ ಅಂತೆ. ಸೊ ಹಾಗಾಗಿ ರೈಸು, ಸೊಪ್ಪು ಸಾರನ್ನ, ಉಪ್ಪಿನಕಾಯಿ, ಈರುಳ್ಳಿ ಸೈಡ್ಗೂ ಏನು ಬೇಡ ನಿಮ್ಮಿಬ್ಬರಿಗೂ. ಅದಕ್ಕೆ ಏನು ಬೇಡ ಅಂದರೆ ನಾನೇನು ಮಾಡಲಿ, ನಾನು ಒಬ್ಳಿಗೆ ಮಾಡ್ಕೊಳಲ್ಲ. ಅದಕ್ಕೆ ಕ್ಯಾನ್ಸಲ್. ಎಲ್ಲ ಕ್ಯಾನ್ಸಲ್. ಓಕೆ, ಮತ್ತೆ ಟೀ ಹಾಕಿ ಕುಡಿತಿದ್ದೀರಾ? ಇವಾಗ ಊಟ ಮಾಡಬೇಕು. ತಲೆ ನೋಯ್ತಿದೆ ಅದಕ್ಕೆ. ಊಟ ಮಾಡಾದ್ಮೇಲೆ ಟೀನಾ ಇಲ್ಲ ಟೀ ಕುಡಿದಾದ್ಮೇಲೆ ಊಟನಾ? ಟೀ ಕುಡಿದಾದ್ಮೇಲೆ ಊಟನಾ? ಸೊ ಗೈಸ್, ಇವಾಗ ಡಿನ್ನರ್ ಟೈಮ್. ಮಮ್ಮಿ ಚೆನ್ನಾಗಿದ್ಯಾ? ಚೆನ್ನಾಗಿದ್ಯಾ? ಸೂಪರ್ ಆಗಿದೆ. ಡ್ಯಾಡಿ ಚೆನ್ನಾಗಿದ್ಯಾ? ಸೂಪರ್ ಆಗಿದೆ. ಓಕೆ, ಸೊಪ್ಪು ಸಾರು ನನಗೆ ನಮ್ಮಮ್ಮಗೆ ಮಾತ್ರ ಫೇವ್ರೇಟು, ನಮ್ಮ ಅಪ್ಪಗೆ ಫೇವ್ರೇಟ್ ಇಲ್ಲ. ಸೊ ಅದ್ರ ಜೊತೆಗೆ ಈರುಳ್ಳಿ ಕಾಂಬಿನೇಷನು. ಸೂಪರಾಗಿದೆ. ಇವಾಗ ನಾನು ಬೇಗ ಊಟ. ಕ್ಯಾನ್ಸಲ್. ಹಾಂ, ಸೈಡ್ ಡಿಶ್ ಎಲ್ಲ ಕ್ಯಾನ್ಸಲು. ಬರೀ ಈರುಳ್ಳಿ ಸೈಡ್ ಡಿಶ್ ಈರುಳ್ಳಿ ಮಾತ್ರ. ನಂಗೆ ಉಪ್ಪಿನಕಾಯಿನೂ ಬೇಡ ಅಂತ ಅನ್ನಿಸ್ತು. ಸೊ ಹಾಗಾಗಿ ಬರೀ ಈರುಳ್ಳಿ ಮಾತ್ರ ಸೈಡ್ ಡಿಶ್ ಆಗಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಬೇಗ ಕ್ವಿಕ್ಕಾಗಿ ತಿಂದು ಮುಗಿಸಿ ಆ್ಯಂಡ್ ನೆಕ್ಸ್ಟ್ ಪ್ರೋಗ್ರಾಮ್ ಏನು ಅಂತ ನೋಡೋಣ. ವೆಲ್ಕಮ್ ಬ್ಯಾಕ್ ಗೈಸ್. ಸೊ ಇವಾಗ ಹೊಟ್ಟೆ ತುಂಬ ಊಟ ಮಾಡಿದ್ದಾಯಿತು. ಇವಾಗ ಕಣ್ಣು ತುಂಬ ನಿದ್ದೆ ಮಾಡಬೇಕು, ಅದೊಂದೇ ಬಾಕಿ ಇರೋದು. ಸಿಕ್ಕಾಪಟ್ಟೆ ಟಯರ್ಡ್ ಆಗ್ತಿದೆ ನನಗೆ. ಸೊ ಬೆಳಗ್ಗೆಯಿಂದ ಕೆಲಸ ಮಾಡಿದ್ದು. ಸೊ ಒಂದು 20 ಮಿನಿಟ್ಸ್ ವಾಕ್ ಮಾಡಿ ಮಲ್ಕೊಳ್ತೀನಿ. ಸೊ ಅಷ್ಟೇ, ಇನ್ನೇನು ರೂಟೀನ್ ಇಲ್ಲ ನನಗೆ. ಸೊ ಎಲ್ಲ ಕೆಲಸ ಎಲ್ಲ ಮುಗಿಸಾಯಿತು. ಸೊ ಇವಾಗ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಸೊ ಪ್ರಾಬಬ್ಲಿ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಸೊ ಅಂಚಿಲ್ದ ನೀವೇನು ಮಾಡಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀರಿ ಅಂತ ಹೇಳ್ತಾ, ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.